ಏನೋ ಎಲ್ಗೋಗ್ತದ್ಯಾ? ಅಯ್ಯೋ ಅಪ್ಪ, ಕೆಳಗೆ ರಾಹುಲ್ ಬಂದವನೆ. ಅವನ ಜೊತೆ ಸ್ವಲ್ಪ ಹೊರಗೆ ಹೋಗ್ತೀನಿ. ಪ್ರತಿದಿನ ಫ್ರೆಂಡ್ ಜೊತೆನೆ ಟೈಮ್ ಪಾಸ್ ಮಾಡ್ತಾ ಇರ್ತೀಯಾ? ನಿನ್ ಫ್ರೆಂಡ್ನಿಂದ ಫ್ಯೂಚರ್ನಲ್ಲಿ ಏನೂ ಯೂಸ್ ಇಲ್ಲ. ಅಪ್ಪ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್. ಅವ್ನು ಹೇಗಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗ್ ಫ್ರೆಂಡ್ಶಿಪ್ ಅಂದ್ರೆ ಮೀನಿಂಗ್ ಗೊತ್ತಾ? 2 ತಿಂಗಳು ಒಟ್ಟಿಗೆ ಅಡ್ಡಾಡೋದ್ರಿಂದ ಯಾರೂ ಫ್ರೆಂಡ್ಸ್ ಆಗೋಲ್ಲ, ವರ್ಷಗಳೇ ಬೇಕಾಗತ್ತೆ. ನಾನು ಮತ್ ನಿನ್ ರಮೇಶ್ ಅಂಕಲ್ ನೋಡು, 40 ಇಯರ್ಸ್ ಫ್ರೆಂಡ್ಶಿಪ್. ಅದೇ ರಿಯಲ್ ಫ್ರೆಂಡ್ಶಿಪ್. ಅಪ್ಪ ಪ್ಲೀಸ್, ಅನ್ನೆಸೆಸರಿ ಲೆಕ್ಚರ್ ಬೇಡ. ನನಗೆ ಗೊತ್ತು ನನ್ನ ಫ್ರೆಂಡ್ ಹೇಗಂತ. ಸರಿ, ಒಂದ್ ಕೆಲ್ಸ ಮಾಡು. ಅವನಿಗೆ ಕಾಲ್ ಮಾಡಿ ಹೇಳು, ನನ್ನ ಅಪ್ಪನಿಗೆ ಸೀರಿಯಸ್ ಹೆಲ್ತ್ ಇಶ್ಯೂ ಇದೆ ಅಂತ. ನಾವು ಬೆಂಗಳೂರಲ್ಲಿದ್ದೀವಿ ಅಂತ ಹೇಳ್ಬೇಡ, ಔಟ್ ಆಫ್ ಸ್ಟೇಷನ್ ಇದ್ದೀವಿ ಅಂತ ಹೇಳು. ಹಲೋ, ಡ್ಯಾಡ್ಗೆ ಸೀರಿಯಸ್ ಆಗಿ ಹೆಲ್ತ್ ಇಶ್ಯೂ ಆಗಿದೆ. ಬರೋಕ್ಕಾಗತ್ತಾ? ನಾವು ಔಟ್ ಆಫ್ ಸ್ಟೇಷನ್ ಇದ್ದೀವಿ. ಬರೋಕ್ಕಾಗೋದಿಲ್ವಾ? ಓಕೆ. ಬರೋಕ್ಕಾಗೋದಿಲ್ಲ ಅಂದ್ರೆ ಮನಿ ಟ್ರಾನ್ಸ್ಫರ್ ಮಾಡಕ್ ಹೇಳು. ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಾಗಿದೆ. ಗೂಗಲ್ ಪೇ ಮಾಡೋಕ್ಕಾಗತ್ತಾ? ಏನು ಕ್ಯಾಶ್ ಇಲ್ವಾ? ಲೇ ನಿನ್ನ, ಇವತ್ತಿಂದ ನನ್ನ ಮಗನ್ ಜೊತೆ ಮಚ್ಚ, ಯಾಕ್ ಗುರು ಇಷ್ಟು ಲೇಟ್? ನಮಸ್ಕಾರ ಅಂಕಲ್. ಅಯ್ಯೋ ಮಚ್ಚ, ಮನೇಲಿ ಎಮರ್ಜೆನ್ಸಿ. ಡ್ಯಾಡ್ಗೆ ಅರ್ಜೆಂಟ್ 10,000 ರೂಪಾಯಿ ಬೇಕಂತೆ. ಅಷ್ಟೇನಾ? ಇದು ತಗೋಳಿ ಅಂಕಲ್. ಅಯ್ಯೋ, ಲೇ ಫೋನಲ್ಲಿ ಯಾರ್ ಜೊತೆ ಮಾತಾಡ್ತಿದ್ದೆ? ನಿಮ್ಮ 40 ಇಯರ್ಸ್ ಓಲ್ಡ್ ಬೆಸ್ಟ್ ಫ್ರೆಂಡ್ ರಮೇಶ್ ಅಂಕಲ್ ಜೊತೆ.